ಇಲ್ಲಿ ನಮ್ಮ ಸ್ವಂತ ಜಮೀನಲ್ಲೇ ನಾವೊಂದು 2 ಎಕರೆ ಕಾಡನ್ನು ಕಡಿಯದೆ ಹಾಗೆ ಬಿಟ್ಟು ಇದನ್ನು ಪೋಷಣೆ ಮಾಡ್ತಾ ಬರ್ತಾಯಿದ್ದೀವಿ. ಎಲ್ಲದಕ್ಕೂ ಮೂಲ ನಾವು ಹುಟ್ಟು ಬಂದಿದ್ದು ಕೂಡ ಕಾಡಿಂದನೇ. ನಮಗೆ ಎಲ್ಲ ಜೀವಿಗಳಿಗೂ ಆಶ್ರಯ ಕೊಡುವಂಥದ್ದು ಕಾಡೆ. ಹಾಗಾಗಿ ನಾವು 1/3 ಭಾಗ ನಾವು ಕಾಡನ್ನೇ ಬೆಳೆಸಿದ್ದೀವಿ ನಮ್ಮ ಈ ಜಮೀನೊಳಗೆ. ಇಲ್ಲಿ ಎಲ್ಲ ಥರದ ಗಿಡ ಮರಗಳು ಇದೆ ಈ ಕಾಡಿನಲ್ಲಿ. ಸ್ವಾಭಾವಿಕವಾಗಿ ತಾನೇ ಬೀಜ ಪ್ರಸರಣ ಆಗಿ ಕಾಡು ಬೆಳೀತಾ ಇದೆ. ಇಲ್ಲಿ ಹುತ್ತಗಳು ಭೂಮಿಯ ನೀರಿನ ಜಲಮಟ್ಟ ಕೆಳಗಡೆ ಇಂಗಿಸ್ಲಿಕ್ಕೆ ಸಹಾಯ ಮಾಡ್ತದೆ. ಎಲ್ಲವನ್ನು ಸ್ವಾಭಾವಿಕವಾಗಿ ಬಿಡುವಂಥ ಪ್ರಯತ್ನ ಮಾಡಿದ್ದೀವಿ. ಇಲ್ಲಿ ಎಲ್ಲ ರೀತಿಯ ಮರಗಳು ಇದೆ. ಮತ್ತಿ, ತೇಗ, ಗಂಧ, ಕವಳಿ, ಎಲ್ಲ ರೀತಿಯ ಗಿಡ ಮರಗಳು ಮಲೆನಾಡ ಕಾಡಿನಲ್ಲಿ ಏನಿರುತ್ತೋ ಅದೆಲ್ಲದೂ ಇಲ್ಲಿದೆ. ಇಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳು ವಾಸ ಮಾಡ್ತದೆ. ನಾವು ಅವಕ್ಕೇನು ತೊಂದರೆ ಕೊಡಲ್ಲ. ಇಲ್ಲಿ ಅವಕ್ಕೆ ಫ್ರೀಯಾಗಿ ಓಡಾಡುವಷ್ಟು ಸೆಕ್ಯೂರಿಟಿ ಇಲ್ಲಿ ನಾವು ಮಾಡಿದ್ದೀವಿ. ಈ ಕಾಡಿನಿಂದ ನಮಗೆ ಕೃಷಿಗೆ ಬಹಳ ಅನುಕೂಲ ಆಗುತ್ತೆ. ಯಾಕಂದರೆ ಇಲ್ಲಿ ಬಿದ್ದ ದರಗೆಲೆಗಳನ್ನು ನಾವು ಗುಡಿಸ್ಕೊಂಡು ಹೋಗಿ ವರ್ಷಕ್ಕೊಂದ್ಸತಿ ಗಿಡದ ಮರಗಳಿಗೆಲ್ಲ ಬುಡಕ್ಕೆ ಹಾಕ್ತೀವಿ. ಈ ದರಕೆಲೆಗಳು ಬಹಳ ತಂಪು. ಆಮೇಲೆ ಇಲ್ಲಿ ಸಿಕ್ಕುವ ಸ್ವಲ್ಪ ಸೊಪ್ಪುಗಳನ್ನು ಕೂಡ ನಾವು ತಗೊಂಡೋಗಿ ಅಲ್ಲಿ ಹಾಕ್ತೀವಿ. ಆಮೇಲೆ ನಮ್ಮ ಬೋರ್ವೆಲ್ಲಿಗೆ ಈ ನೀರನ್ನು ಇಂಗಿಸುವ ಕೆಲಸ ಈ ಕಾಡು ಮಾಡ್ತದೆ. ಈ ಕಾಡು ಕಡಿದ್ರೆ ಬಹುಶಃ ನಮ್ಮ ಬೋರ್ವೆಲ್ನಲ್ಲಿ ನೀರು ಬರೋದು ನಿಂತು ಹೋಗ್ಬೋದು. ಈ ಭೂಮಿಗೆ ಅಂತರ್ಜಲಕ್ಕೆ ನೀರು ಇಂಗಿಸುವ ಕೆಲಸವನ್ನು ಕಾಡು ಸಹಿತ ಮಾಡ್ತದೆ. ಮರದ ಬೇರುಗಳು ಭೂಮಿಯ ಆಳಕ್ಕೆ ನೀರನ್ನು ಕಳಿಸ್ತದೆ. ಹಾಗಾಗಿ ನಾವು ಆದಷ್ಟು ಕಾಡನ್ನು ಹಾಳು ಮಾಡಬಾರ್ದು. ಇರುವ ಕಾಡುಗಳನ್ನು ಹಾಗೆ ಬಿಡಬೇಕು. ಕಾಡು ಬಹಳ ಅವಶ್ಯಕತೆ ಇರುವಂಥದ್ದು. ಯಾಕಂದರೆ ನಮ್ಮ ಕಾಡು ಬಿಟ್ಟು ನಮಗೆ ಕೃಷಿ ಮಾಡಲಿಕ್ಕೆ ಆಗಲ್ಲ ಮಲೆನಾಡು ಭಾಗಗಳಲ್ಲಿ. ಯಾಕಂದರೆ ನಮ್ಮದೆಲ್ಲ ತೋಟಗಾರಿಕೆ ಆಧಾರಿತ ಬೆಳೆಗಳು. ಹಾಗಾಗಿ ಕಾಡು ಭಾಳ ಅವಶ್ಯಕತೆ ಇರುವಂಥದ್ದು. ನಮ್ಮ ಅಂತರ್ಜಲ ಕೂಡ ಡಿಪೆಂಡ್ ಆಗಿರುವಂಥದ್ದು ನಮ್ಮ ಕಾಡಿನಲ್ಲೇ. ನಾವು ಏನು ಮಾಡ್ತಾಯಿದ್ದೀವಿ, ಯುವಕರು ಕೃಷಿಗೆ ಬಂದ ತಕ್ಷಣ ಮೊದಲು ಬಂದು ಮಾಡೋ ಕೆಲಸನೇ ಕಾಡು ಕಡಿಯೋದಂತ. ನಾವು ಕೃಷಿಯಲ್ಲಿ ಕಾಡಿನ ಮಹತ್ವವನ್ನು ಮೊದಲು ತಿಳ್ಕೊಬೇಕು. ಕೃಷಿ ಕಾಡಿಲ್ಲದೆ ನಡೆಯಲು ಸಾಧ್ಯವೇ ಇಲ್ಲ. ಯಾಕಂದರೆ ನಾವು ನೀರಿಲ್ಲದೆ ನಾವು ಯಾವ ಕೃಷಿನೂ ಮಾಡಲಿಕ್ಕೆ ಆಗೋದಿಲ್ಲ. ಆ ನೀರು ಇಂಗಿಸುವ ಕೆಲಸ, ಮಳೆ ಬರೋ ಕೆಲಸ ಇದೆಲ್ಲ ಕಾಡಿನಿಂದನೇ ನಡೆಯುವಂಥದ್ದು. ಈ ಕಾಡನ್ನು ನಾವೇನು ಹೆಚ್ಚು ನಮ್ಮ ಶ್ರಮ ಇಲ್ಲದೆ ಬೆಳೆದಿದೆ. ಇಲ್ಲಿ ಬೆಳೆಯುವಂಥ ಗಿಡ ಮರಗಳನ್ನೆಲ್ಲ ಹಾಗೆ ಬಿಟ್ಟಿದ್ದೀವಿ. ಕೆಲವು ನಮಗೆ ಬೇಕಾಗಿರೋ ಗಿಡಗಳನ್ನು ತಂದು ನೆಟ್ಟಿದ್ದೀವಿ. ಹಾಗೆ ಈ ಪಕ್ಷಿಗಳು ಆಮೇಲೆ ಪ್ರಾಣಿಗಳು ಸಲೀಸಾಗೆ ಬರುವಂತೆ ಇಲ್ಲಿ ಮಾಡಿದ್ದೀವಿ. ಯಾವ ಬೇಲಿ ಬಂಕಗಳನ್ನು ನಾವು ಈ ಕಾಡಿಗೆ ಹಾಕಿಲ್ಲ. ಹಾಗಾಗಿ ಬೀಜ ಪ್ರಸರಣ ಬಹಳ ಚೆನ್ನಾಗಿಲ್ಲ ಆಗಿ ಎಲ್ಲ ಜಾತಿಯ ಪ್ರಭೇದಗಳು ಇಲ್ಲಿ ಬೆಳೀತಾ ಇದೆ. ಇಲ್ಲಿ ಹಣ್ಣಿನ ಗಿಡಗಳು ಇದೆ, ಬಳ್ಳಿಗಳಿದೆ, ಆಮೇಲೆ ದೊಡ್ಡ ದೊಡ್ಡ ಗಾತ್ರದ ಮರಗಳು, ಎಲ್ಲ ಜಾತಿಯ ಮರಗಳು ಹುಟ್ಟುತ್ತಾ ಇದೆ. ಈ ಕಾಡನ್ನು ನಾವು ಏನೂ ಮಾಡದೆ ಹಾಗೆ ಬಿಟ್ಟರೆ ತಾನೇ ಕಾಡು ಬೆಳೀತಾ ಹೋಗುತ್ತೆ. ನಾವು ಬೆಳೆಸಬೇಕು ಅಂಥೇಳಿ ಏನಿಲ್ಲ ಕಾಡನ್ನು. ಆ ಪಕ್ಷಿ ಪ್ರಾಣಿಗಳು ಆ ಕೆಲಸವನ್ನು ಮಾಡ್ತದೆ ಬೀಜ ಪ್ರಸರಣ ಮಾಡಿ. ಈ ಕಾಡಲ್ಲಿ ನಮಗೆ ಎಷ್ಟೋ ಪ್ರಭೇದದ ಪ್ರಾಣಿಗಳು ಬಂದು ನೆಲೆ ನಿಲ್ತವೆ. ಅವನ್ನೆಲ್ಲ ನೋಡ್ತಾ ನಾವು ಸಂತೋಷವಾಗಿ ಕಾಲ ಕಳಿಬೋದು ನಮ್ಮ ಕೃಷಿ ಭೂಮಿಗೆ ಬಂದಾಗ. ಆಮೇಲೆ ಬೇಸಿಗೆ ಕಾಲದಲ್ಲಿ ಒಳಗೆ ಬಂದು ಕೂತ್ರೆ ಒಳ್ಳೆ ತಂಪಿರ್ತದೆ ಇಲ್ಲಿ. ನಮಗೆ ಮನಸ್ಸಿಗೆ ಖುಷಿ ಕೊಡುವಂಥದ್ದು ಹೌದು ಕಾಡು. ಆಮೇಲೆ ಸಮಯಕ್ಕೆ ಇಲ್ಲಿ ಬಿಡುವಂಥ ಹಣ್ಣುಗಳು, ನೇರಳೆ ಹಣ್ಣಿನ ಸೀಸನಲ್ಲಿ ನೇರಳೆ ಹಣ್ಣು, ಕವಳಿ ಹಣ್ಣು. ಬೇಸಿಗೆ ಆದ ತಕ್ಷಣ ಇಲ್ಲಿ ಎಲ್ಲ ಜಾತಿಯ ಪರ್ಗಿ ಹಣ್ಣು, ಇವೆಲ್ಲ ನಾವು ಹಣ್ಣುಗಳನ್ನೇ ಮರ್ತಿದ್ದೀವಿ. ಹಣ್ಣುಗಳು ಅಂದರೆ ಸೇಬು ಹಣ್ಣು, ಆಮೇಲೆ ಕಿತ್ತಲೆ ಹಣ್ಣು ಮಾತ್ರ ಎಲ್ಲರಿಗೂ ಗೊತ್ತಾಗುವಂಥ ಪರಿಸ್ಥಿತಿ ಆಗ್ತಾಯಿದೆ. ನಮ್ಮ ಮಲೆನಾಡು ಭಾಗದಲ್ಲಿ ಒಂದು 100 ಜಾತಿಯ ಹಣ್ಣುಗಳು ಇದೆ. ನಾವು ಸಣ್ಣಿರ್ತಾ ಎಲ್ಲ ತಿಂದಿದ್ದೀವಿ. ಆದರೆ ಈಗ ಕಾಡು ಕಡಿಯೋದ್ರಿಂದ ಆ ಪ್ರಭೇದಗಳೇ ನಶಿಸಿ ಹೋಗ್ತಾಯಿದೆ. ಎಲ್ಲ ಅಳಿವಿನ ಅಂಚಿನಲ್ಲಿ ಹೋಗ್ತಾಯಿದೆ. ಸಂಪೆ ಹಣ್ಣು, ಆಮೇಲೆ
ಪರ್ಗಿ ಹಣ್ಣು, ಮುಳ್ಳಹಣ್ಣು, ನಂಜಲ ಹಣ್ಣು, ಹೀಗೆ ಕವಳಿ ಹಣ್ಣು, ಈ ರೀತಿ ಭಾಳ ಉತ್ಕೃಷ್ಟವಾದ ಪೌಷ್ಟಿಕ ಆಹಾರ ಇದೆ ಅದರೊಳಗೆ. ಆಮೇಲೆ ನಮ್ಮ ಫ್ರೆಶ್ ಆಗಿ ಸಿಗ್ತದೆ ಅದು. ಅದನ್ನು ನಾವು ಕಡಿದು ಕೃಷಿ ಮಾಡುವಂಥ ಪ್ರಯತ್ನ, ಪ್ರಕೃತಿಯ ವಿರುದ್ಧ ಹೋಗಿ ಕೃಷಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಈ ಪರಸ್ಪರ ಹೊಂದಾಣಿಕೆ ಕೃಷಿಗೂ ಮತ್ತು ಪ್ರಕೃತಿಗೂ ಮತ್ತು ರೈತನಿಗೂ ಪರಸ್ಪರ ಹೊಂದಾಣಿಕೆ ಇದ್ದ ತಕ್ಷಣ ಮಾತ್ರ ನಮಗೆ ಕೃಷಿ ಸುಲಭ ಆಗ್ತಾ ಹೋಗುತ್ತೆ. ನಾವು ಪ್ರಕೃತಿಯ ವಿರುದ್ಧ ಯಾವುದೇ ಚಟುವಟಿಕೆಗಳನ್ನು ಮಾಡಿದರೂ ನಮಗೆ ಅದು ಸಹಕಾರಿ ಅಲ್ಲ. ಈಗ ಕರೋನಾದಲ್ಲಿ ನೋಡಿದ್ವಿ, ಎಷ್ಟೋ ಜನ ನಮಗೆ ಬೇಡದ ಕಾಯಿಲೆಗಳೆಲ್ಲ ಬಂತು. ಹಳ್ಳಿ ಭಾಗಗಳಲ್ಲಿ ನಾವು ರೆಸಿಸ್ಟೆನ್ಸ್ ಜಾಸ್ತಿ ಇರೋದಕ್ಕೆ ನಾವು ನಮಗೇನಾಗಲಿಲ್ಲ, ಚೆನ್ನಾಗೇ ಇದ್ವಿ. ಹಾಗಾಗಿ ನಾವು ಇಲ್ಲಿ ಒಳ್ಳೆಯ ಗಾಳಿ, ಒಳ್ಳೆಯ ಪರಿಸರದಲ್ಲಿ ಇರಬೇಕು. ಈಗ ಹಳ್ಳಿಗಳು ಸಿಟಿಗಿಂತನೂ ಕಲುಷಿತ ಆಗ್ತಿದೆ, ಇರೋ ಕಾಡುಗಳನ್ನೆಲ್ಲ ಕಡಿತಾ ಇದ್ದೀವಿ. ಹಾಗಾಗಿ ಆದಷ್ಟು ನಾವು ಇರುವ ಕಾಡುಗಳನ್ನು ಹಾಗೇ ಬಿಟ್ಟು ಇನ್ನೂ ಖಾಲಿ ಜಾಗಗಳು, ವೇಸ್ಟ್ ಜಾಗಗಳು ಇದ್ದರೆ ನಾವು ಅಲ್ಲಿ ಕಾಡು ಬೆಳೆಸುವಂಥ ಕೆಲಸವನ್ನು ನಾವು ಮಾಡಬೇಕು. ಕಾಡು ನಮಗೆ ಜೀವನಕ್ಕೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ಒದಗಿಸೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ ಪ್ರಾಣಿಗಳಿಗೆ. ಈ ಪ್ರಾಣಿ ಜಗತ್ತು ಸಸ್ಯ ಜಗತ್ತಿಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ. ಸಸ್ಯ ಜಗತ್ತು ಬೇಕಾದ್ರೆ ಪ್ರಾಣಿ ಜಗತ್ತಿಲ್ಲದೆ ಬದುಕಬಲ್ಲದು. ಈಗ ನೋಡಿ, ಒಂದು ಉದಾಹರಣೆಗೆ ಇಲ್ಲೊಂದು ಕವಳಿ ಗಿಡ ಬಿಟ್ಟಿದೆ. ಇದರಲ್ಲಿ ನಮಗೆ ಕವಳಿಕಾಯಿ ಸಿಗ್ತದೆ, ಕವಳಿ ಮುಳ್ಳು ಸಿಗ್ತದೆ, ಬೇಲಿಗೆ ಹಾಕೋಕ್ಕೆ ಮುಳ್ಳು ಸಿಗ್ತದೆ. ಆಮೇಲೆ ಕವಳಿಕಾಯಿ ಉಪ್ಪಿನಕಾಯಿ ಮಾಡ್ಬೋದು. ಪ್ರತಿಯೊಂದು ವಸ್ತುಗಳು ಬಳಕೆ ಆಗುವಂಥದ್ದು ಕಾಡಿನಲ್ಲಿ. ಯಾವುದು ವೇಸ್ಟ್ ಅಂತ ಇಲ್ಲ. ಒಂದು ಮುಳ್ಳು ಗಿಡ ಅಂಥೇಳಿ ಅದನ್ನು ಸಾರಾಗ ಮಾಡುವ ಇದಕ್ಕೆ ನಾವು ಹೋಗಬಾರ್ದು. ನಾವೇನು ಮಾಡ್ತಾಯಿದ್ದೀವಿ, ಪ್ರತಿಯೊಂದನ್ನು ಕೊಂಡು ತಿನ್ನೋ ವ್ಯವಸ್ಥೆಗೆ ನಾವು ಬಂದಿದ್ದೀವಿ. ಅದೆಲ್ಲದಕ್ಕೂ ಹಣವನ್ನು ಸುರಿತಾ ಇದ್ದೀವಿ. ಪ್ರತಿಯೊಂದು ಇಲ್ಲೇ ಇರುವಂಥ ವ್ಯವಸ್ಥೆ ನಾವು ಮಾಡ್ಕೋಬೇಕು. ನಮಗೆ ಜೀವನಕ್ಕೆ, ಆಹಾರಕ್ಕೆ ಏನು ಬೇಕೋ ಅದನ್ನು ನಾವು ಆದಷ್ಟು ಬೆಳೀಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿಯೊಂದು ಈ ದಿನ ದುಬಾರಿ ಆಗ್ತಾಯಿದೆ. ಇಲ್ಲಿ ನೋಡಿ, ಇಲ್ಲೊಂದು ಕವಳಿಕಾಯಲ್ಲಿ ನಾವು ತೊಗೊಂಡೋಗಿ ಉಪ್ಪಿನಕಾಯಿ ಮಾಡಿದರೆ ಮನೆಗೆ ವರ್ಷಾವಧಿ ಆಗುವ ಉಪ್ಪಿನಕಾಯಿನ ನಾವು ಮಾಡ್ಕೋಬೋದು. ಈ ರೀತಿ ಸಾಕಷ್ಟು ಉದಾಹರಣೆಗಳಿದೆ. ಕಾಡಿನಿಂದ ಎಲ್ಲದೂ ನಮಗೆ ದೊರಕಲಿಕ್ಕೆ ಸಾಧ್ಯ ಇದೆ. ಸಾಕಷ್ಟು ಪ್ರಭೇದದ ಪಕ್ಷಿ ಪ್ರಾಣಿಗಳು ಇಲ್ಲಿ ಬರ್ತದೆ. ಇದನ್ನೆಲ್ಲ ನೋಡ್ತಾ ನಾವು ಸಮಯ ಕಳೀಲಿಕ್ಕೆ ಭಾಳ ಖುಷಿಯಾಗತ್ತೆ. ನಮಗೆ ಬೇಜಾರು ಅನಿಸಲ್ಲ ಕೃಷಿ ಭೂಮಿಗೆ ಬಂದಾಗ. ಕಾಡು ಪ್ರಾಣಿಗಳು, ಜಿಂಕೆ, ನವಿಲು, ಮೊಲ, ಈ ರೀತಿ ಬರ್ಕ, ಕಾಡುಕುರಿ ಎಲ್ಲದೂ ನಾವು ಈ ಜಾಗದಲ್ಲಿ ನೋಡಿದ್ದೀವಿ. ಯಾಕಂದರೆ ಅವು ಯಾಕೆ ಬರುತ್ತೆ ಅಂದರೆ, ಇಲ್ಲಿ ಅವಕ್ಕೆ ಬೇಕಾದಂಥ ಆಹಾರಗಳಿದೆ. ಅವಕ್ಕೆ ವಾಸ ಮಾಡಲಿಕ್ಕೆ ಇದಕ್ಕೆ ಸೂಕ್ತ ಜಾಗ ಅಂಥೇಳಿ ಅವು ಬರ್ತದೆ. ನಾವೆಲ್ಲ ಕಾಡು ಕಡಿದು ಪೂರ್ತಿ ಬಯಲು ಮಾಡಿದರೆ ಆ ಪ್ರಾಣಿಗಳಿಗೆ ಎಲ್ಲಿ ಹೋಗಿ ಬದುಕಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ಕಾಡು ನಮ್ಮ ಭೂಮಿಗೆ ಬೇಕೇ ಬೇಕು. ಕಾಡಿಲ್ಲದೆ ನಾವು ಏನು ಮಾಡಿದರೂ ಅದು ವ್ಯರ್ಥ ಪ್ರಯತ್ನ. ಕಾಡನ್ನು ಆದಷ್ಟು ನಾವು ಬೆಳೆಸುವಂಥ ಪ್ರಯತ್ನ ಮಾಡಲೇಬೇಕು. ರೈತರು ಕೂಡ ನಾವು ಮಾಡಲೇಬೇಕು. ನೋಡಿ ಸರ್, ಇದೆಲ್ಲ ಬಳ್ಳಿ ಮೇಲೆ ಹತ್ತಾ ಇದೆ. ಇದು ಸ್ವಲ್ಪ ದಿನಕ್ಕೆ ಒಣಗ್ತದೆ. ಒಣಗೆಲ್ಲ ದರಕು ಭೂಮಿ ಮೇಲೆ ಬೀಳ್ತದೆ. ಇಲ್ಲಿ ನೋಡಿದಾಗೆ ನೀವು ಒಂದು ಕಳೆನೂ ಇಲ್ಲ. ಇಲ್ಲಿ ನಾವು ತೋಟಗಳಲ್ಲಿ ಯಾಕೆ ಅಷ್ಟು ಕಳೆ ನಿರ್ವಹಣೆ ಕಷ್ಟಪಡ್ತೀವಿ? ಇಲ್ಲಿ ನೋಡಿ, ಸ್ವಾಭಾವಿಕವಾಗಿ ಕಳೆ ತಾನೇ ಕಂಟ್ರೋಲ್ ಆಗಿದೆ. ಇದರ ಅರ್ಥ ಭೂಮಿಗೆ ದರಕೆಲೆಗಳು ಇದು ಮುಚ್ಚಿಗೆ ಬೇಕು. ಮುಚ್ಚಿಗೆ ಬಿದ್ದ ತಕ್ಷಣ ಭೂಮಿ ಫಲವತ್ತಾಗ್ತಾ ಹೋಗುತ್ತೆ. ಫಲವತ್ತಾದ ಹಾಗೆ ಕಳೆಗಳು ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಒಂದು ಚೂರು ಕಳೆಗಳು ಇಲ್ಲ ಇಲ್ಲಿ ಭೂಮಿಯಲ್ಲಿ. ಕಾಡಿನ ಜೊತೆ ನಮಗೆ ಔಷಧಿ ಗಿಡಗಳು ಬೋನಸ್ ಇದ್ದಂತೆ. ಇದು ಔಷಧಿ ಗಿಡಗಳು ಸಿಗ್ತದೆ ನಮಗಿಲ್ಲಿ. ಕಾರೆ, ಮತ್ತಿ, ಮಸೆ, ಇದೆಲ್ಲ ಔಷಧಿ ಗಿಡಗಳು. ಸುಗಂಧಿ ಬೇರು, ಇದೆಲ್ಲ ಸ್ವಾಭಾವಿಕವಾಗೇ ಬೆಳೀತದೆ. ಒಂದು ಪ್ರಕೃತಿ ಇಲ್ಲಿ ಸೃಷ್ಟಿಯಾದರೆ ಔಷಧಿ ಗಿಡಗಳು ಕೂಡ ತಾನಾಗೇ ಬೆಳೆಯುತ್ತೆ. ಅದು ಒಂದು ಸಸ್ಯಗಳೇ ಅಲ್ಲ, ಅದು ಸ್ವಾಭಾವಿಕವಾಗಿ ಬೆಳೀತದೆ. ಸರ್ಪಗಂಧಿ ಇದೆ, ಸುಗದಿ ಬೇರಿದೆ, ಇಲ್ಲಿ ನೆಲನೆಲ್ಲಿ ಇದೆ, ಅಮೃತ ಬಳ್ಳಿ ಇದೆ. ಹೀಗೆ ಹಲವಾರು ಸಾವಿರಾರು ಜಾತಿಯ ಬಳ್ಳಿ, ಗಿಡಮೂಲಿಕೆ, ಔಷಧಿಗಳು ಇಲ್ಲಿ ನಾವು ಕಾಣ್ಬೋದು. ನಾವು ಯುವಕರು ದುಡಿಯೋ ಹುಮ್ಮಸ್ಸಿನಲ್ಲಿ ಮಜಾ ಪಡೋದನ್ನೇ ಮರಿತಾ ಇದ್ದೀವಿ. ಮಜಾ ಮಾಡೋದು ಅಂದರೆ ಪಬ್ಗಳಲ್ಲಿ ಹೋಗಿ ಕುತ್ಕೊಂಡು
ವೀಕೆಂಡಲ್ಲಿ ಮಜಾ ಮಾಡೋದಷ್ಟೇ ಅಂತ ತಿಳ್ಕೊಂಡಿದ್ದೀವಿ. ನಿಜವಾದ ನೆಮ್ಮದಿ ಸುಖ ಇರೋದು ಈ ಕಾಡಿನಲ್ಲಿ. ಇದನ್ನು ಅನುಭವಿಸಿದವರಿಗೆ ಗೊತ್ತು ಈ ಕಾಡಿನ ಮಹತ್ವ ಏನು ಅಂಥೇಳಿ. ನಾವು ನೋಡಿ, ಈಗ ಇಲ್ಲಿ ಒಂದು ಸಣ್ಣ ಶಬ್ದನೂ ಇಲ್ಲ, ಎಲ್ಲ ಕೇಳಿದರೂ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಮಾತ್ರ. ಅದು ಬಿಟ್ಟರೆ ಬೇರೆ ಏನೂ ಶಬ್ದ ಇಲ್ಲ ಇಲ್ಲಿ. ಆಮೇಲೆ ತಂಪು, ನೆಮ್ಮದಿ, ಇಲ್ಲಿ ಬರೋ ಪ್ರಾಣಿ ಪಕ್ಷಿಗಳನ್ನು ನೋಡ್ತಾ ನಾವು ಕಾಲ ಕಳೆಯೋದು ಇದಕ್ಕಿಂತ ಮೇಲೂ ಇನ್ಯಾವುದೂ ಇಲ್ಲ. ನಾವು ದುಡಿಯೋದ್ರ ಜೊತೆಗೆ ನೆಮ್ಮದಿಯಾಗಿರಲಿಕ್ಕೆ ನಾವು ದುಡಿಯೋದು. ಆ ನೆಮ್ಮದಿ ಸಿಗುವಂಥದ್ದು ಇಂಥ ಜಾಗ. ಇನ್ನು ನೋಡಿ, ನವಿಲು ಕೂಗ್ತಾ ಇದೆ. ಇಂಥ ಕಾಡಲ್ಲಿ ಇರುವಂಥ ಆ ಸುಖನೇ ಬೇರೆ. ಇದನ್ನು ಅನುಭವಿಸೋರಿಗೆ ಮಾತ್ರ ಗೊತ್ತು. ನಾವು ಆದಷ್ಟು ಅವಕಾಶ ಇದ್ದವರು ಈ ರೀತಿ ಕಾಡುಗಳನ್ನು ನಮ್ಮ ಸ್ವಂತ ಜಾಗದಲ್ಲಿ ಬೆಳೆಸುವಂಥ ಪ್ರಯತ್ನ ಮಾಡೋಣ. ಎಲ್ಲ ಕಾಡು ಕಡಿತಾ ಇದ್ದಾರೆ, ಇದು ಮಾಡ್ತಾರೆ ಅಂತ ದೂರದ್ದು ಬೇಡ. ನಮ್ಮ ಕೈಯಿಂದ ನಾವು ಪ್ರಕೃತಿಗೆ ಏನು ಕೊಡೋಕ್ಕಾಗತ್ತೆ ಅದನ್ನು ಕೊಡುವಂಥ ಪ್ರಯತ್ನ ಮಾಡೋಣ. ಈ ಕಾಡು ಅಂಥೇಳಿ ನಮಗೆ ಹಾಗೆ ಬಿಡೋದು ಬೇಡ. ಬಾರ್ಡ್ರಲ್ಲಿ ನಾವು ಬೆಲೆ ಬಾಳುವ ಮರಗಳನ್ನು ಬೆಳೆದು ಒಂದು 50 ವರ್ಷ 60 ವರ್ಷ ಬೆಳೆಸಿ ಅದನ್ನು ಕಟಿಂಗ್ ಮಾಡಿಕೊಟ್ರೂ ಉತ್ತಮ ಆದಾಯ ಬರುವಂಥದ್ದೇ. ಹಾಗಾಗಿ ನಾವು ನಮ್ಮ ಸ್ವಂತ ಜಾಗದಲ್ಲೇ ಕಾಡು ಬೆಳೆಸುವ ಒಂದು ಪ್ರಯತ್ನ ಪಡಲೇಬೇಕು ರೈತರು. ಈಗ ನೋಡಿ, ಬಾರ್ಡ್ರ್ ಒಳಗೆ ನಾವು ಹೆಬ್ಬೇವು, ತೇಗ, ಆಮೇಲೆ ಸಿಲ್ವರ್ ಓಕು, ಈ ರೀತಿ ಟಿಂಬರ್ ಬೆಲೆ ಬಾಳುವಂಥ ಮರಗಳನ್ನ ಅತಿ ಹೆಚ್ಚು ಹಾಕ್ಕೊಂಡು ಅದಕ್ಕೆ ಒಂದು 25-30 ವರ್ಷ ಆದರೆ ಉತ್ತಮ ಬೆಳೆ ಬೀಳುತ್ತೆ. ಇವತ್ತು ಟಿಂಬರ್ ಸಿಗೋದೇ ಕಷ್ಟ ಆಗಿದೆ. ಹಾಗಾಗಿ ನಾವು ರೈತರು ಹೆಚ್ಚು ಆ ಟಿಂಬರ್ ಬೆಳೆಯೋಕ್ಕೆ ಇಷ್ಟಪಡ್ತಿಲ್ಲ. ನಾವೇನಾಗುತ್ತೆ, ಮರ ಗಿಡಗಳು ಬೆಳೆದ ತಕ್ಷಣ ಹನಕ್ಲಾಗಿ ಕೆಳಗಡೆ ಏನು ಬರಲ್ಲ ಅಂಥೇಳಿ ಒಂದು ಮೂಢನಂಬಿಕೆ ಇದೆ. ಹಾಗೇನಿಲ್ಲ. ಮರಗಳು ಬದುವಿನಲ್ಲಿ ಹಾಕ್ಕೊಳ್ಳೇಬೇಕು. ನಾವು ಉತ್ತಮ ಆದಾಯ ಬರುತ್ತೆ. ನಾವು ಬೆಂಗಳೂರಲ್ಲಿ ಹೋಗಿ ಎಷ್ಟೇ ದುಡಿದ್ರೂ ಇಲ್ಲಿನ ನೆಮ್ಮದಿ ಸಿಗಲ್ಲ. ನಾವು ಹೊರಗಡೆ ಹೋಗಿ ದುಡಿಯೋಕ್ಕೂ ನಮ್ಮ ಸ್ವಂತ ಜಮೀನಿನಲ್ಲಿ ನಾವು ಕೆಲಸ ಮಾಡಲಿಕ್ಕೂ ಇಲ್ಲಿ ಆದಾಯ ಕಡಿಮೆ ಇರ್ಬೋದು, 1% ಆದಾಯ ಕಡಿಮೆ ಇರ್ಬೋದು. ಆಮೇಲೆ ಈಗಿನ ವ್ಯವಸ್ಥೆಯಲ್ಲಿ ನಾವು ಎಲ್ಲಿ ಕೂತ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಈಗ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಆಮೇಲೆ ಇಲ್ಲಿಂದನೇ ಯಾವುದೇ ಬಿಸ್ನೆಸ್ಗಳನ್ನು ಮಾಡ್ಬೋದು. ನೆಮ್ಮದಿಯಾಗಿ ಕೂಡ ಇರ್ಬೋದು ಇಲ್ಲೇ ಇದ್ದರೆ. ಆಮೇಲೆ ತಂದೆ ತಾಯಿ ಜೊತೆಗೆ ಇರುವಂಥ ಆ ಸುಖನೇ ಬೇರೆ. ಅವರು ಖುಷಿಯಿಂದ ಇರ್ತಾರೆ. ನಮ್ಮ ಮಕ್ಕಳೆಲ್ಲರೂ ಆದಷ್ಟು ಬೇರೆ ಹೊರ ಸಿಟಿಗಳಿಗೆ ಹೋಗಿ ಸೇರ್ಕೊಳ್ಳೋಕ್ಕಿಂತ ಸ್ವಂತ ಜಮೀನು, ಸ್ವಂತ ಉದ್ಯೋಗ ಮಾಡೋದು ಬಹಳ ಒಳಿತು ಅಂಥೇಳಿ ನಾನು ಹೇಳ್ತೀನಿ. ನೋಡಿ, ಅಲ್ಲಿ ಸೀಬೆ ಗಿಡ ಇದೆ. ಅದೇನು ನಾವು ಹಾಕಲಿಲ್ಲ. ಅದು ಹಕ್ಕಿ ಪಕ್ಷಿಗಳು ಅಲ್ಲೆಲ್ಲೋ ಸೀಬೆ ಹಣ್ಣು ತಂದು ಇಲ್ಲಿ ಹಾಕಿದೆ. ಅದು ನೋಡಿ ಇಷ್ಟು ಎತ್ತರ ಬೆಳೆದಿದೆ. ನಿಮ್ಗೆ ಮುಂದಿನ ವರ್ಷ ಕಾಯಿ ಬಿಡ್ಬೋದು. ನೋಡಿ, ಇಲ್ಲಿ ಪರ್ಗೆ ಹಣ್ಣು ಹೂವು ಆಗ್ತಾಯಿದೆ. ಹೂವಿಗಾಗಿ ಜೇನು ಬಂದಿದೆ. ಈ ರೀತಿ ಬೀಜ ಪ್ರಸರಣ ಆಗಿ ತಾನೇ ಬರುತ್ತೆ. ಗಂಧ ಅಲ್ಲೆಲ್ಲೋ ಇತ್ತು, ಇಲ್ಲಿ ಈಗ ಬಂದು ಬೆಳೀತಾ ಇದೆ. ಗುಡ್ಡೆಗೆರೆ ಹಣ್ಣು ಬೆಳೀತಾ ಇದೆ. ಇದೆಲ್ಲ ನಾವು ನೋಡಿದ ಮೇಲೆ ಈಗ ಇಲ್ಲಿ ಬಂದು ಬೆಳೀತಾ ಇರೋದು ಇವೆಲ್ಲ. ಇದೇನು ನಾವು ಗಿಡ ಮರಗಳು ಹಾಕಿಲ್ಲ. ಹಕ್ಕಿ ಪಕ್ಷಿಗಳು ಬೀಜ ಪ್ರಸರಣ ಮಾಡುತ್ತೆ. ಆ ಹಕ್ಕಿ ಪಕ್ಷಿಗಳು ಬರಬೇಕಂದ್ರೆ ನಾವಲ್ಲಿ ಸಾವಯವ ಪರಿಸ್ಥಿತಿ ಇದ್ದರೆ ಮಾತ್ರ ಹಕ್ಕಿ ಪಕ್ಷಿಗಳು ಬರೋದು. ನಾವು ಅತಿ ಹೆಚ್ಚು ರಾಸಾಯನಿಕ ಇವನ್ನ ಬಳಸಿದರೆ ಯಾವ ಹಕ್ಕಿ ಪಕ್ಷಿಗಳು ಆ ವಾಸನೆಗೆ ಅಲ್ಲಿ ಬರೋಲ್ಲ.